ಇರಾನ್ನ ಪ್ರಮುಖ ನಾಯಕರೇ ಟಾರ್ಗೆಟ್. ಹರ್ಮುಜ್ಗೆ ನುಗ್ಗುತ್ತಿವೆ ಅಮೆರಿಕದ ಸೇನೆ. ರಫ್ತು ಸ್ಥಗಿತ, ಗ್ಯಾಸ್ ಅಭಾವ, ತೈಲ ಆತಂಕ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ತೈಲ ಭಸ್ಮ. ಬ್ರಹ್ಮನಿಂದ ಹೊರಪಡೆದಂತಹ ಭಸ್ಮಾಸುರ ಮುಂದೆ ಎಲ್ಲರ ತಲೆ ಮೇಲೂ ಕೂಡ ಕೈ ಇಡೋದಕ್ಕೆ ಹೋಗಿ ಭಸ್ಮ ಮಾಡ್ತಾ ಹೋಗಿ ಅಂತಿಮವಾಗಿ ಆತ ತನ್ನ ತಲೆಯ ಮೇಲೇ ತಾನು ಕೈ ಇಟ್ಕೊಂಡು ಭಸ್ಮ ಆಗಿ ಹೋಗ್ತಾನೆ. ಈಗ ಗಲ್ಫ್ನಲ್ಲಿ ನಡೀತಾ ಇರುವಂಥ ಯುದ್ಧ ನೋಡಿ, ಅಲ್ಲಿರುವಂಥ ಆಯಿಲ್ ರಿಸೋರ್ಸಸ್ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಜಾಗತಿಕ ಮಟ್ಟದಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಬೇಡಿಕೆ ಇರುವಂಥದ್ದು ಮಾತ್ರ ಅಲ್ಲ, ಜಾಗತಿಕ ಮಟ್ಟದಲ್ಲಿ ನಡೆಯುವ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಇಲ್ಲಿನ ತೈಲ ನಿಕ್ಷೇಪಗಳು, ತೈಲ ಬಹಳ ಮುಖ್ಯ. ಆದರೆ ಈಗ ಅದೇ ತೈಲವನ್ನು ಒಂದು ಕಡೆ ಇಸ್ರೇಲ್ ಅವರು ಇರಾನ್ನ ತೈಲವನ್ನು ನಾಶ ಮಾಡ್ತಾ ಇದ್ದಾರೆ, ಇರಾನ್ನವರು ಕುವೈತ್ನಲ್ಲಿ, ಕತಾರ್ನಲ್ಲಿ ತೈಲವನ್ನು ನಾಶ ಮಾಡ್ತಾ ಇದ್ದಾರೆ. ಅಲ್ಲಿಗೆ ತಮ್ಮ ಇರಬೇಕಾಗಿದ್ದಂತಹ ತೈಲವನ್ನೇ ಈಗ ಭಸ್ಮ ಮಾಡುವುದರಲ್ಲಿ ಭಸ್ಮಾಸುರರಾಗಿ ಮಧ್ಯಪ್ರಾಚ್ಯದಲ್ಲಿ ಈಗ ಇವರುಗಳು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇದರ ಹೊಡೆತ ಇಡೀ ವಿಶ್ವಕ್ಕೆ ತಟ್ಟುತ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗ್ತಾನೆ ಇದೆ ಯುದ್ಧದ ಸನ್ನಿವೇಶಗಳು, ಅದರ ಭೀಕರತೆ, ಅದರ ಕ್ರೌರ್ಯತೆ, ಅದರ ವಿಪರೀತಗಳು ಇವೆಲ್ಲವೂ ಕೂಡ ಈಗ ಮೀರ್ತಾ ಇದೆ. ಇರಾನ್ ನಾಯಕರು ಮತ್ತು ಅಮೆರಿಕ ಸೇನಾ ನೆಲೆಗಳು ಈಗ ಧ್ವಂಸಗೊಳ್ತಾ ಇದ್ದಾರೆ. ಇರಾನ್ನ ನಾಯಕರುಗಳನ್ನು ಕೊಲ್ಲಲಾಗ್ತಾ ಇದೆ, ಅಮೆರಿಕದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಲಾಗ್ತಾ ಇದೆ. ತೈಲ ಸಾಗಾಟದ ಮೇಲೆ ಎಫೆಕ್ಟ್ ಬಿದ್ದಿದೆ. ಇದು ಭಾರತಕ್ಕೂ ಕೂಡ ಚಿಂತೆಯ ವಿಷಯ. ಯಾಕಂದರೆ ಭಾರತ ಅವಲಂಬಿತ ಆಗಿರುವಂಥದ್ದು ಮಧ್ಯಪ್ರಾಚ್ಯದ ಇಂಧನದ ಮೇಲೆ. ಇಂಧನ ನಮ್ಮ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ಅತ್ಯಂತ ಅವಶ್ಯಕವಾಗಿರುವ ಪದಾರ್ಥ. ಹೀಗಿರುವಾಗ ತೈಲದ ವಿಚಾರದಲ್ಲಿ ನಡೀತಾ ಇರುವಂತಹ ಅದನ್ನು ಭಸ್ಮ ಮಾಡೋದಕ್ಕೆ ಹೊರಡ್ತಾ ಇರ್ತಾರೆ, ಅದನ್ನು ಸುಡ್ತಾ ಇರುವಂಥ. ಯಾಕಂದರೆ ಇದನ್ನು ಸೃಷ್ಟಿಸೋದಕ್ಕಂತೂ ಆಗೋದಿಲ್ಲ. ಯಾಕಂದರೆ ಅದು ನ್ಯಾಚುರಲ್ ರಿಸೋರ್ಸಸ್, ಆ ನೈಸರ್ಗಿಕವಾಗಿ ಸಿಗುವಂಥ ಸಂಪನ್ಮೂಲವನ್ನು ಮನುಷ್ಯ ಸೃಷ್ಟಿ ಮಾಡೋಕ್ಕಾಗಲ್ಲ. ಆದರೆ ಮನುಷ್ಯ ಅದನ್ನು ಧ್ವಂಸ ಮಾಡ್ತಾ ಇದ್ದಾನೆ. ಬಳಕೆ ಮಾಡಿಕೊಂಡು ಅದನ್ನು 100-200 ವರ್ಷಕ್ಕೆ ಬಳಕೆ ಮಾಡಿಕೊಳ್ಬೇಕಾಗಿರುವಂಥ ರಿಸೋರ್ಸಸ್ಸನ್ನು ಸುಮಾರು 10-15 ವರ್ಷಗಳ ಕಾಲ ಬಳಕೆ ಆಗಬಹುದಾಗಿರ್ತಕ್ಕಂತಹ ಒಂದು ರಿಸೋರ್ಸಸ್ಸನ್ನು ಈಗಾಗಲೇ ನಾಶ ಮಾಡಲಾಗಿದೆ. ಇಡೀ ಜಗತ್ತು ಬಳಕೆ ಮಾಡಿಕೊಳ್ಬೋದಾಗಿರುವ ಪ್ರಮಾಣದಲ್ಲಿ ನಾಶ ಮಾಡಲಾಗಿದೆ ಅನ್ನೋಂತಹ ಅಂದಾಜು ಕೂಡ ಸಿಗ್ತಾ ಇದೆ. ಇರಾನ್ನ ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ನನ್ನು ಈಗ ಹತ್ಯೆ ಮಾಡಲಾಗಿದೆ. ಶಿಯಾ ಧಾರ್ಮಿಕ ಮುಖಂಡರಾಗಿದ್ದ ಖತೀಬ್ ಈಗ ಹತ್ಯೆಗೀಡಾಗಿರುವಂಥದ್ದು. ಆ ಮೂಲಕ ಇರಾನ್ನಲ್ಲಿ ದೊಡ್ಡ ನಾಯಕರುಗಳ ಸಾವಿನ ಸರಣಿ ಮುಂದುವರೆದಿದೆ. ಆಯತೊಲ್ಲಾ ಖಮೇನಿಯನ್ನೇ ಕೊಂದ ನಂತರ, ಅದಾದ ನಂತರ ಲಾರಿಜಾನಿಯ ಹತ್ಯೆ ಆಗುತ್ತೆ ಮೊನ್ನೆ. ಈಗ ಖತೀಬ್ನ ಹತ್ಯೆ ಮಾಡಲಾಗಿರುವಂಥದ್ದು. ಟೆಹರಾನ್ನಲ್ಲೂ ಕೂಡ ಸ್ಫೋಟ ಸಂಭವಿಸಿದೆ. ಟೆಹರಾನ್ ಮೇಲೆ ಇಸ್ರೇಲ್ ಫೈಟರ್ ಜೆಟ್ಗಳು ದಾಳಿಯನ್ನು ನಡೆಸಿದ್ದಾವೆ. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಮೆಹ್ರಬಾದ್ ಸುತ್ತಮುತ್ತ 4 ಬಾರಿ ಇವತ್ತು ಸ್ಫೋಟಗಳು ಸಂಭವಿಸಿರುವಂಥದ್ದು. ಜನವಸತಿ ಪ್ರದೇಶವನ್ನು ಕೂಡ ಟಾರ್ಗೆಟ್ ಮಾಡಿ ಇಸ್ರೇಲ್ ಈಗಾಗಲೇ ದಾಳಿಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಇರಾನ್ ರಿಟ್ಯಾಲಿಯೇಟ್ ಮಾಡುವಾಗ ಇಸ್ರೇಲ್ನಲ್ಲಿ ಪ್ಯಾಲೆಸ್ತೀನಿಯರ ಸಾವಾಗಿದೆ. ಇರಾನ್ ದಾಳಿಯಿಂದ 3 ಪ್ಯಾಲೆಸ್ತೀನಿಯನ್ ಮಹಿಳೆಯರು ಸಾವಿಗೀಡಾಗಿದ್ದಾರೆ. ಸಲೂನ್ನಲ್ಲಿ ಕುಳಿತಿದ್ದಂಥವರ ಮೇಲೆ ಇರಾನ್ನ ಕ್ಷಿಪಣಿಯ ತುಂಡುಗಳು ಬಿದ್ದಿದ್ದಾವೆ. ಹಾಗಾಗಿ ಅದು ಜನವಸತಿ ಪ್ರದೇಶದಲ್ಲಿ ಬಿದ್ದಿರುವಂತಹ ಕ್ಷಿಪಣಿಯ ತುಂಡುಗಳ ಪರಿಣಾಮವಾಗಿ 3 ಪ್ಯಾಲೆಸ್ತೀನಿಯರು ಸಾವಿಗೀಡಾಗಿದ್ದಾರೆ. ಇಲ್ಲಿ ಇರಾಕನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದೆ ಇರಾಕ್ನ ಬಸ್ರಾದಲ್ಲಿರುವ ಅಮೆರಿಕದ ನೌಕಾನೆಲೆ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಅಲ್ಲಿರುವಂತಹ ಬಂದರನ್ನು, ಕಸರ್ ಬಂದರನ್ನು ಗುರಿಯಾಗಿಸಿ ಡ್ರೋನ್ ದಾಳಿಯನ್ನು ನಡೆಸಲಾಗಿದೆ. ಸಂಪೂರ್ಣವಾಗಿ ಅದನ್ನು ನಾಶಪಡಿಸುವಂತಹ ಕೆಲಸವನ್ನು ಇರಾನ್ ಕೂಡ ಮಾಡ್ತಾ ಇದೆ. ಇನ್ನು ಬಾಗ್ದಾದ್ ಏರ್ಪೋರ್ಟ್ ಬಳಿಯಲ್ಲೂ ಕೂಡ ಇರಾನ್ ದಾಳಿಯನ್ನು ನಡೆಸಿದೆ. ಅಲ್ಲೂ ಕೂಡ ಅದು ಅಮೆರಿಕವನ್ನು ಟಾರ್ಗೆಟ್ ಮಾಡ್ತಾ ಇದೆ. ಯಾಕಂದರೆ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿ ಡ್ರೋನ್ ದಾಳಿಯನ್ನು ಇರಾನ್ ನಡೆಸ್ತಾನೆ ಇದೆ. ದಾಳಿಯಿಂದಾಗಿ ಅಮೆರಿಕದ ಸೇನಾ ನೆಲೆಗಳು ಧ್ವಂಸಗೊಂಡಿದ್ದಾವೆ. ಇರಾಕ್ನಲ್ಲಿರ್ತಕ್ಕಂತಹ ಅಮೆರಿಕದ ಸೇನಾ ನೆಲೆಗಳು ಧ್ವಂಸಗೊಳ್ತಾ ಇದ್ದಾವೆ. ಇದರ ನಡುವೆ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಇದನ್ನು ಹೇಳಿದ್ದು ಇದು ಭಸ್ಮಾಸುರನ ಕೆಲಸ ಮಾಡ್ತಾ ಇದ್ದಾರೆ ಇವರು ಇಲ್ಲಿ ಅಂತೇಳಿ. ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಪ್ರತಿ ದಾಳಿಗಳು ಕೂಡ ಈಗ ನಡೀತಾ ಇರುವಂಥದ್ದು. ಕತಾರ್ನ ತೈಲ ಘಟಕವನ್ನು ಟಾರ್ಗೆಟ್ ಮಾಡಿದೆ ಇರಾನ್ ಕತಾರ್ನ ತೈಲ ಘಟಕ ಮತ್ತು ಕುವೈತ್ನ ಪೆಟ್ರೋಲಿಯಂ ಘಟಕದ ಮೇಲೂ ಕೂಡ ದಾಳಿಯನ್ನು ನಡೆಸಿದೆ. ಆ ಮೂಲಕ
ಭೀಕರವಾದಂತಹ ದಾಳಿಯನ್ನು ಇರಾನ್ ನಡೆಸಿದೆ. ಯಾಕಂದರೆ ಇರಾನ್ನ ತೈಲ ಘಟಕದ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಆರ್ಥಿಕ ವ್ಯವಸ್ಥೆಯನ್ನೇ ಅಲುಗಾಡಿಸ್ತಾ ಇದೆ ಈ ಯುದ್ಧ. ಇದರ ಪರಿಣಾಮವಾಗಿ ಗ್ಯಾಸ್ ಟ್ರಬಲ್ ಈಗ ಎಲ್ಲ ಕಡೆಯಲ್ಲೂ ಕೂಡ ಇರುವಂಥದ್ದು. ಗ್ಯಾಸ್ ಸಮಸ್ಯೆಯಲ್ಲಿರುವ ಭಾರತಕ್ಕೆ ಇದು ಮತ್ತೊಂದು ಸಂಕಷ್ಟವನ್ನು ತಂದೊಡ್ಡಬಹುದು. ಯಾಕೆಂದರೆ ಭಾರತಕ್ಕೆ LPG ರಫ್ತು ಮಾಡ್ತಾ ಇದ್ದಂತಹ ಕತಾರ್ ಮೇಲೆ ಈಗ ಇರಾನ್ ದಾಳಿಯನ್ನು ನಡೆಸಿದೆ. ಕತಾರ್ನ ರಾಸ್ ಲಫಾನ್ ಅನಿಲ ಘಟಕದ ಮೇಲೆ ದಾಳಿಯಾಗಿದೆ. ಇರಾನ್ ದಾಳಿಗೆ ಹೊತ್ತಿ ಉರಿದಿದೆ LNG ಅನಿಲ ಘಟಕ. ಹಲವು ದೊಡ್ಡ ಪ್ರಮಾಣದಲ್ಲಿ ಈಗಾಗಲೇ ನಷ್ಟ ಸಂಭವಿಸಿದೆ. ಇರಾನ್ ದಾಳಿಗೆ ಕೊತ ಕುದಿತಾ ಇದೆ ಕತಾರ್. ಗಲ್ಫ್ ರಾಷ್ಟ್ರಗಳು ಒಕ್ಕೊರಲಿಂದ ಈ ಯುದ್ಧವನ್ನು ನಿಲ್ಲಿಸಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತಾ ಇದ್ದಾವೆ. ವಿಶ್ವದ ಅತಿದೊಡ್ಡ LNG ಉತ್ಪಾದನಾ ಕೇಂದ್ರದ ಮೇಲೆ ಈಗ ಇರಾನ್ ದಾಳಿ ನಡೆಸಿದೆ. ಈ ಮೂಲಕ ಯಾವಾಗ ಯುದ್ಧ ತೀವ್ರಗೊಳ್ತೋ ಅದರ ಸೂಚ್ಯಂಕ ನಮ್ಮ ಷೇರುಪೇಟೆಯಲ್ಲಿ ಗೋಚರಿಸ್ತಾ ಇದೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಷೇರು ಮಾರುಕಟ್ಟೆಗೆ ದೊಡ್ಡ ಹೊಡೆತ ಬಿದ್ದಿದೆ. $116 ತಲುಪಿದೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ. ನೋಡಿ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಈ ಯುದ್ಧ ಅಂತ ಹೇಳಿದರೆ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗಿದೆ. ಆಯಿಲ್ ದರ ಏರಿಕೆಯಿಂದ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. 17,700 ಅಂಕಗಳ ಸೆನ್ಸೆಕ್ಸ್ ಕುಸಿತ ಆಗಿದೆ. ನಿಫ್ಟಿ 500 ಅಂಕಗಳಿಗೆ ಇಳಿಕೆಯನ್ನು ಕಂಡಿರುವಂಥದ್ದು. ನಿಫ್ಟಿ 500 ಅಂಕ ಇಳಿಕೆ ಕಂಡಿದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಕೂಡ ಇಂಧನ ದರ ಏರಿಕೆಯಾಗುವಂತಹ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ನಿಜಕ್ಕೂ ಈ ಯುದ್ಧ ಭೀಕರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ತೈಲವೇ ಭಸ್ಮ ಆದರೆ ಅದರ ಪರಿಣಾಮವನ್ನು ಊಹಿಸೋದು ಕೂಡ ಅಸಾಧ್ಯ. ಯಾವಾಗ ಯಾವ ಸ್ವರೂಪದಲ್ಲಿ ಈ ಯುದ್ಧ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.